ಹಲೋ, ಶೋಭಲರಾಜ ಶಕುನಿ, ಅಂದು ನಿನ್ನ ತಮ್ಮಂದಿರ ವಿನಾಶಕ್ಕೆ ಕಾರಣನಾದ ಆ ದುರುಳ ದುರ್ಯೋಧನ ವಂಶವನ್ನೇ ನಿರ್ಮೂಲನಾದ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನೇ ಹಲ್ಲಗಳೆಯುತ್ತಿರುವ ಹದಮ ಮರಳುಗಳೇ ಸಾಕು. ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಇಂತಹ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಪ್ರಲಾಪ. ನಮ್ಮ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು ಅಂದು ನಿನ್ನ ಕತ್ತಲೆಯ ಕಾರಾಗೃಹದ ಬಂಧನದಲ್ಲಿಟ್ಟು ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಅಪ್ಪ, ಈ ನನ್ನ ಗುಂಡಿಗೆಯು ಈಗಲೂ ನಡಗುತ್ತಿರ, ನನ್ನ ಕೈಕಾಲುಗಳೆಲ್ಲವೂ ಕಂಪಿಸುತ್ತಿವೆ, ನನ್ನ ರಕ್ತವೆಲ್ಲವೂ ಕುದಿಯುತ್ತಿರುತ್ತದೆ, ನನ್ನ ದೇಹವೆಲ್ಲವೂ ದಗದಗನೆ ಹತ್ತಿ ಉರಿಯುತ್ತಿರುವುದು ಪಾಪಿ ಕೌರವೇಶ್ವರ, ದಗದಗನೆ ಹತ್ತಿ ಉರಿಯುತ್ತಿರುವುದು. ದಗದಗ 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 ನೆತ್ತಿದ ದ್ವೇಷ ಜ್ವಾಲೆ ಕೊರಪಲ್ಲ ಕೊಟಾರ ನೆನೆಸುವ ತನಕ ದಗದಗ 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 ನೆತ್ತಿದ ದ್ವೇಷ ಜ್ವಾಲೆ ಕೊರಪಲ್ಲ ಕೊಟಾರ ನೆನೆಸುವ ತನಕ ದಗದಗ ದಗದಗ ದಗದಗ. ಸೋಲಿಸಿ ನಮ್ಮನು ಪುರಪತಿ ತಂದನು ಅಸ್ತಿನವತಿಯ ದರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಪುರಪತಿ ತಂದ ಅಸ್ತಿನವತಿಯ ಸೆರೆಯೊಳಗಿಟ್ಟ ಅಣ್ಣ ತಮ್ಮಂದಿರ ನೋರ್ವರು ನಾವು, ಅಣ್ಣ ತಮ್ಮಂದಿರ ನೋರ್ವರು ನಾವು, ನಮಗೆ ಒದಗಿತ ಸೆರ ಮನಸಾವು, ನಮಗೆ ಒದಗಿತ ಸೆರ ಮನಸಾವು. ದಗದಗ 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 ನೋರ್ವಾರಲ್ಲಿ ಉಳಿದಿಗೆ ನೊಬ್ಬ ನೋಡುತ್ತಲನು ಜರ ಸಾಗುವ ಬೇಗ. ನೋರ್ವಾರಲ್ಲಿ ಉಳಿದಿಗೆ ನೊಬ್ಬ ನೋಡುತ್ತಲನು ಜರ ಸಾಲುವ ಬೇಗ. ಎಮ್ಮರವಾಗಿದೆ ಎಣ್ಣೆಯ ಸೇಡು 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 ಸೇಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನಗೊಳಿಸುವೆ ಕೌರವ ನಾಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನಗೊಳಿಸುವೆ ಕೌರವ ನಾಡು. ದಗದಗ ದಗದಗ
ಧಗಧಗ ಎತ್ತಿದ ದ್ವೇಷ ಜ್ವಾಲೆ ಕೊರಕೊಲ ಕೊಟಾರ ನೆನೆಸುವ ತನಕ ಧಗಧಗ ಧಗಧಗ ಧಗಧಗ. ಪಾಪಿ ಕೌರವೇಶ್ವರ, ಅಂದು ನೀನು ನನ್ನ 99 ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನ, ಒಂದೇ ಒಂದು ಒಳೆ ನೀರನ್ನು ಕೊಡುತ್ತಿದ್ದೆ ಅಲ್ಲವೇ? ಅದನ್ನು ನಾನೇನು ಮರೆತಿಲ್ಲ ದುರ್ಯೋಧನ, ಮರೆಯಲಾಗದು. ಆ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತ ಘೋರ ಹಿಂಸೆಯ ಪ್ರತಿರೋಧದ ಭಾಗವನ್ನು ನನಗೊಪ್ಪಿಸಿ ಸತ್ತರು. ಇಂತಹ ವಿಚಿತ್ರವಾದ ಘಟನೆಯು ಈ ನನ್ನ ಶ್ರುತಿ ಪ್ರಬಲದಿಂದ ಅಚ್ಚಳಿಯದೇ ಉಳಿದು ನಿರಂತರವು ಕಟುಕತನದಿಂದ ನೊಂದು ಬೆಂದು ಕಶ್ಯನಾಗಿರುವ ಈ ನನ್ನ ಶರೀರವನ್ನು ಅಣುಹಣುವಾಗಿ ಛಿದ್ರ ಛಿದ್ರವಾಗಿ ತುಂಡರಿಸಿ ನೋಡಿದರು. ಸೇಡು, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಮಾತ್ಸರ್ಯದ ವಾಕ್ಯವೇ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನು ಆವರಿಸಲು ಅಸಾಧ್ಯ. ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ. ನಿಮ್ಮಗಳ ಹಳಬೇಡಿರಿ, ಹಳಬೇಡಿ, ಹಳಬೇಡಿರಿ, ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ. ನಿಮ್ಮಗಳ ಅನ್ನವನ್ನು ತಿಂದು ನಾನು ಇನ್ನು ಜೀವಂತವಾಗಿ ಉಳಿರುವುದೇ ನಿಮ್ಮಗಳ ಸಾವಿನ ಕಾರಣಕ್ಕೆ ಕರ್ತನಾದ ಆ ದುರ್ಯೋಧನ ಕೊರಳಿಗೆ ಉರುಳಿನ ಹಗ್ಗವನ್ನು ಹಾಕುವ ಸಲುವಾಗಿ. ಕುರುಕುಲದ ದುಷ್ಟ ಕೀಟವೇ, ನೋಡು ನನ್ನ ಸಹೋದರ ಸಾಲಿನ ದೃಶ್ಯವನ್ನು ನೀನೇ ನೋಡು. ಇಂತಹ ವಿಚಿತ್ರವಾದ ಘಟನೆಯು, ಈ ದುರಂತದಾನ ವಿಚಿತ್ರವಾದ ಘಟನೆಯು ಈ ನನ್ನ ಶ್ರುತಿ ಪ್ರಬಲದಿಂದ ಅಚ್ಚಳಿದೆ ಉಳಿದು ನಿರಂತರವು ಕಟುಕದಿಂದ ನೊಂದು ಬೆಂದು ಕಾತುರನಾಗಿದ್ದೇನೆ. ಎಲ್ಲವೂ ಕುರುಕುಲದ ದುಷ್ಟ ಕೀಟವೇ ಕೇಳು. ಅಂದು ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರರೊಗೂಡಿ ಸಮಸ್ತ ಸಾಮಂತ ರಾಜರನ್ನೇ ಓಲೈಸಿಕೊಟ್ಟ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಅಂತೆಯೇ ನಾನು ನಿನ್ನಲ್ಲಿ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು, ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾಣ್ಣುಡಿಯಂತೆ ಇನ್ನು ನಿನ್ನಲ್ಲಿ ಸೇರಿಕೊಂಡು ವಂಚು ಹಾಕುತ್ತಾ ಸಂಚಿನ ಸರಮಾಲೆಯನ್ನೇ ಎಳೆಯುತ್ತಾ ಆ ಪಾಂಡವರ ಮೇಲಿನ ದ್ವೇಷವನ್ನೇ ನಿನ್ನ ಮನಸ್ಸಿನಲ್ಲಿ ಕೆರಳಿಸುತ್ತಾ ನಿನ್ನನ್ನು ಹಡಿಹಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸುವೆನು. ಇಷ್ಟು ದಿನಗಳ ಕಾಲ ಅಟ್ಟಹಾಸದಿಂದ ಮೆರೆಯುತ್ತಿರುವ ಈ ನಿನ್ನ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ತೇಲಾಡಿಸುತ್ತೇನೆ. ಇನ್ನು ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನನ್ನು, ನಿನ್ನ ಸಹೋದರರನ್ನು, ನಿನ್ನ ಬಂಧು ಬಳಗದವರನ್ನು ಸಹ ಬಿಡದೆ
ನರಕದಲ್ಲಿ ನೀರಾಜನವನ್ನುಗೊಳಿಸುವೆನು. ದುರ್ಯೋಧನ, ಈ ಕುರುಕ್ಷೇತ್ರದಲ್ಲಿ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ಉಂಟಾಗುವ ಹಿಂಸೆಯನ್ನು ಬಹಳ ಭಯಾನಕರವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟಿಸಲು ಬಿಡವರಂತೆ ಮಾಡಿ ನಿನ್ನನ್ನು ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ! ಓಹೋ ದುರ್ಯೋಧನ, ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯ್ತಯ್ಯ. ನಾನು ಮಾಡಿದ ಕಾರ್ಯಯುಕ್ತವೇ ಮಾವ? ಚಿಂತೆ ಏಕೆ ಕೌರವೇಶ್ವರ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. 12 ತೋಳು ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸಯುತಗಳ ಇದು ಉಚಿತವೇ ಶಕುನಿ? ಅಂದು ನಾನು ದೋರ್ಗೆ ಹೋಗಿದ್ದಾಗ ಯುದ್ಧವೋ ಅಧರ್ಮವೆಂದು ಕೃಷ್ಣನ ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತುಗಳನ್ನು ಅಭಿಮಾನ ನಿರಾಕರಿಸಿಬಿಟ್ಟನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಬಿಡು ದುರ್ಯೋಧನ, ಅವನ ಮಾತುಗಳು ಪರಿಗ್ರಹಿಸತಕ್ಕದ್ದಲ್ಲ. ಬಿಡು ಬಿಡು. ಅಗ್ಗಜ! ಅಣ್ಣ ನಾನು ನೋಡಿ ಬಂದೆ ಕೈದಕಾರ, ಅಣ್ಣ ನಾನು ನೋಡಿ ಬಂದೆ. ಅಣ್ಣ ನಾನು ನೋಡಿ ಬಂದ ಕೃಷ್ಣ ಕೈದ ಕಾರ್ಯವ, ಅಣ್ಣ ನಾನು ನೋಡಿ ಬಂದ ಕೃಷ್ಣ ಕೈದ ಕಾರ್ಯವ, ದಾಸಪುತ್ರನಾದ ನೀತ ಬಿದರು, ದಾಸಪುತ್ರನಾದ ನೀತ ಬಿದರನು, ಪ್ರೀತಿಯೋ ಕೈದರೆ ಪ್ರೀತಿಯಿಂದಿರುವರೆ. ಅಗಡ ಸಹೋದರ, ಪ್ರೀತಿಯೋ ಕೈದರೆ ಪ್ರೀತಿಯಿಂದಿರುವರೆ. ಅಣ್ಣ ನಾನು ನೋಡಿ ಬಂದ ಕೃಷ್ಣ ಕೈದ ಕಾರ್ಯವ ಕಾರ್ಯವ ಕಾರ್ಯವ. ಅಗ್ಗಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ನಮ್ಮ ರಾಜ್ಯಸಭೆಗೆ ಬಂದು ಪಾಂಡವರ ವಿಚಾರವಾಗಿ ಶಾಂತಿ ಸಂಧಾನ ನಡೆಸಲು ಬರುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗಳು ಬಂದಿರುವನೆ? ನಡೆ ಸಹೋದರ, ನಡೆ. ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು, ನಡೆ. ಅದರ್ಪಿತನಾದ ಗೋಪಾಲನು ನೆಟ್ಟಗೆ ನಮ್ಮ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣ ತಕ್ಕಂತಿರುವ ಓರ್ವ ದಾಸಪುತ್ರನು ಹೋದಂತೆ. ಎಷ್ಟೊಂದು ಹವೇಳನೋ, ಎಷ್ಟೊಂದು ಹವೇಳನ. ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರದಂತಹ ಭಕ್ತರು ಆತನಿಗೆ ಮತ್ತಾರಿರುವರು? ಈ ದಿನ ಭಕ್ತರ ಸತ್ಕಾರ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ನಡೆ ಸಹೋದರ. ಅಗ್ಗಜ, ಕುಲಚಲಮ್ಮ ಪಂಥಕದ ಹಿಡಿದ ಈ ದುಶ್ಯಾಸನು ಆ ಬಣ್ಣ ಬೀರಿನ ಬಿಸಿ ರಕ್ತವನ್ನು ಕುಡಿಯದೇ ಬಿಡುವನಲ್ಲ. ಆ ಕೃಷ್ಣ ಶ್ರೇಷ್ಠ ಚಲ್ಲಾಟಗಳನ್ನು ಕಂಡು ಈ ದುಶ್ಯಾಸನ ದೇಹವು ಗಂಡವಾಗಿರುವುದು. ಅವನ ಧೋರಣೆ ಸಹಿಸಲಾರೆ, ಅವನ ಅಪರಾಧ ಮನ್ನಿಸಲಾರೆ. ಆ ತಕ್ಕ ಪ್ರಾಯಚಿತ ಮಾಡದೆ ಪಾಂಡವರ ಪಕ್ಷವನ್ನು ಮುನ್ನಡೆಯಲು ಬಿಡುವುದಿಲ್ಲ. ನಾಳೆ ನಮ್ಮ ರಾಜ್ಯಸಭೆಗೆ ಬರುವ ಅವನನ್ನು ನೀನು ಕ್ಷಮಿಸಬಹುದು. ನಾನು ಅವನ ಅಟ್ಟಹಾಸವನ್ನು ತುಳಿಯದೇ ಬಿಡುವನಲ್ಲ. ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ಹೊಂಡನನ್ನು ಬೇಧಿಸಿ ಅಗಜ ಹೊಂಡನನ್ನು ಬೇಧಿಸಿ ಕಳವುಗೊಳಿಸಿ ಮೆರೆವನ, ಹೊಂಡನನ್ನು ಬೇಧಿಸಿ ಕಳವುಗೊಳಿಸಿ ಮೆರೆವನ. ಉದದು ಮೆರೆದ ಅದಮರನ್ನು ಕೆಳವ ಕಳೆದು ತರುವನು, ಕೆಳವ ಕಳೆದು ತರುವನು. ಭಲೆ ಭಲೆ ದ್ರಯ,
ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ನಿಕ್ಷಣ, ಮದವು ಮುರಿವೆ ನಿಕ್ಷಣ, ಮದವು ಮುರಿವೆ ಕ್ಷೀಕ್ಷಣ. ಈ ಸಂಧಾನ ನನಗೊಪ್ಪದು ಒಪ್ಪದು ಮಾವ ಒಪ್ಪದು. ಸಹೋದರ ದುಶ್ಯಾಸನ! ದುಶ್ಯಾಸನ! ಸಹೋದರ ಅಭಿಮಾನಶಾಲಿಯಾದ ನನ್ನ ಸಹೋದರನ ಶಮನ ಮಾಡುವುದು ನನಗೂ ಒಮ್ಮೊಮ್ಮೆ ದುಸಾಧ್ಯವೆನಿಸುವುದು. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನು ಮದಗಜಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸರಿ ಸಾಡಿಯಾಗಬಲ್ಲರೆ. ಅದಿರಲಿ, ಹೀಗೇನು ಕೃಷ್ಣ ಸಂಧಾನಕ್ಕೆ ಸಮ್ಮತಿಸಲಿ ಅಥವಾ ನಿರಾಕರಿಸಲಿ? ದುರ್ಯೋಧನ, ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದಿರುವನೆಂದು ನೀನು ಬಲ್ಲೆಯ? ಅವನು ಶಾಂತಿಗಾಗಿ ಬಂದವನಲ್ಲ. ಆಗಿದ್ದರೆ ಕುರುಕುಲ ಚಕ್ರೇಶ್ವರ ಸಾರ್ವಭೌಮನಾದ ಈ ನಿನ್ನ ವೈಭವನ್ನೇ ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನೇಕೆ ಆಶ್ರಯಿಸುತ್ತಿದ್ದನು? ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಇಂತಹ ಅಪಮಾನವನ್ನು ಅದು ಹೇಗೆ ಸಹಿಸುವೆ ಕೌರವೇಶ್ವರ? ಹಾಗಾದರೆ ನನ್ನ ನೇಕಿ ತೋರಿ ಕಳಿಸಿದ್ದೆ ಮಾವ. ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಕೌರವೇಶ್ವರನಿಗೆ ಉಚಿತವಾದ ಕಾರ್ಯವು? ಅದಕ್ಕೆ ನೂರಾರು ಕಾರಣಗಳುಂಟು ದುರ್ಯೋಧನ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನು ಭರತ ವರ್ಷದಲ್ಲಿ ಕ್ಷತ್ರಿಯ ನಿರ್ಮೂಲನೆಗೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರಳಾಗಿ ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲ, ದಂತವಕ್ರ ಇವರೆಲ್ಲರೂ ನಿನಗೆ ಅಂತಹ ಮಿತ್ರರಾಗಿದ್ದರು. ಹೌದಲ್ಲವೇ? ಅಂತಹವರನ್ನೇ ಯಾವ ಕಾರಣವಿಲ್ಲದೆ ಸಂಹರಿಸಿದನು. ಇನ್ನು ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ ತಾನೇ ರಾಜ್ಯಭಾರ ಮಾಡುತ್ತಿರುವನು. ಅಲ್ಲದೆ ಅವನ ಸಹೋದರನನ್ನು ಸುರಪಾನ ಪ್ರಮತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ಒಲಿಸಿಕೊಂಡಿರುವನು. ಅಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇಕೆ ಮಾವ? ಅದಕ್ಕೂ ಒಂದು ಉದ್ದೇಶವಿತ್ತು ಸುಯೋಧನ. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸುಲಭವಾಗಿ ಆಟವಾಡಬಹುದು. ಆ ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ಈಗ ನಿನಗೆ ಬಹಳ ಅತ್ಯವಶ್ಯಕವಾಗಿರುವುದು. ಆ ಯಾದವ ಸೈನ್ಯದಿಂದಲೇ ಯದುಪತಿಯನ್ನು ನಾಶಪಡಿಸುವ ಕಾಲ ಈಗ ನಿನಗೆ ಒದಗಿ ಬಂದಿದೆ. ಕೃಷ್ಣನನ್ನು ಒದಗಿ ಬಂದಿದೆ. ನೀನು ಕೃಷ್ಣನನ್ನು ಬಂದಿದೆ. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ಈ ನಿನ್ನ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದ. ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇಕೆ ಮಾವ? ಆದರೆ ಅವನ ಮೇಲೆ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳೆಲ್ಲವನ್ನು ಎಂದಿನಿಂದ ಕಲಿತೆ ದುರ್ಯೋಧನ. ಕೃಷ್ಣನನ್ನು ಅವರು ಪಾಂಡವರ ಪಕ್ಷಪಾತಿಗಳು. ಅವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಸರಿಯಾಗಿ ಹೇಳಿ ಸೌಬಲ ರಾಜ. ನಿನ್ನ ಯುದ್ಧ ಸಲುವಾಗಿ ಆ ಪಾಂಡವರಿಗೆ ಸೂಜಿ ಮನೆ ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ತನ್ನ ಪ್ರತಿಷ್ಠತೆಯನ್ನೇ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆದರೆ ಈ ವಿಚಾರದಲ್ಲಿ ನಾನೊಂದು ಚಿಕ್ಕ ಸಲಹೆ ಇರುವುದು. ಅದೇನು ಮಾವ ನನ್ನ ಸಲಹೆ? ಸಮಯ ಬಂದಾಗ ನಾನೇ ನಿನಗೆ ತಿಳಿಸುವೆನು. ಹಾಗೆ ಆಗಲಿ ಮಾವ. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ ಕೌರವೇಶ್ವರ, ನಡೆ. ಕುರುಪುರದ ದುಷ್ಟ ಕೀಟವೇ ನಡೆ.
ಸಲಹೆಯಂತೆ ಸಲಹೆ. ನೀನು ನನ್ನ ಸಲಹೆಯನ್ನೇ ಕೋರುತ್ತಿರುವರು, ನಾನಿನ್ನ ವಂಶವನ್ನೇ ನಾಶಗೊಳಿಸುವೆನು. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೇನೋ? ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ಅರಿಯದ ಮರುಳೆ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುವಂಶ, ನೀ ಎಂದರೆ ನಿಮ್ಮವರಿಂದಲೇ ನಿನ್ನನ್ನು ನಿರ್ನಾಮ ಮಾಡೋದು. ಶಕುನಿಯಿಂದ ಕುರುವಂಶ ನಿರ್ನಾಮ. ಅಧಿಕಾರ ಇದೆ ಎಂದು ಕೊಬ್ಬಿ ಮೇರೆಯುತ್ತಿರುವೇನು? ಎಷ್ಟು ದಿನದ ಕಾಲ ಇರುವ ಇನ್ನು ಅಧಿಕಾರ? ಅಧಿಕಾರ 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 ಛಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಛಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿ ಅದು ನಿನ್ನ ಮನದಲ್ಲಿ, ನಿನ್ನ ಸಾಯಿಸುವ ತಂತ್ರ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿ ಅದು ನಿನ್ನ ಮನದಲ್ಲಿ, ನಿನ್ನ ಸಾಯಿಸುವ ತಂತ್ರ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ದೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ದೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಇಲ್ಲ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಅಧಿಕಾರ 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 ಛಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರದನುವ ಇಳಿದು ನಿನ್ನ ವೀರ ಪಾತ್ರನೋ, ಶೂರದನುವ ಇಳಿದು ನಿನ್ನ ವೀರ ಪಾತ್ರನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನೋ, ಪಾಪ ಕರ್ಣ. ಸಿಡಿದೆದ್ದು ನಿಲ್ಲುವನ ಭೀಮಸೇನನೋ, ಸಿಡಿದೆದ್ದು ನಿಲ್ಲುವನ ಭೀಮಸೇನನೋ, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನ, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪ, ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಅಧಿಕಾರ 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 ಛಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ನಡೆ ನಡೆ ಕುರುಕುಲದ ದುಷ್ಟ ಕೀಟವೇ ನಡೆ, ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ಗೋರ್ಗರೆಯುವ ಬಿರುಗಾಳಿಗೆ ಸೇಡಿನ ಕಾರ್ಮೋಟವನ್ನು ಹಬ್ಬಿಸಿ ಮಿಂಚಿನಂತೆ ಪ್ರಜ್ವಲಿಸಿ ಹಾರಬರುತ್ತಿರುವ ಗುಡುಗು ಸಿಡಿಲುಗಳಿಂದ ಧರೆಯನ್ನು ಬಡಿಯುವಂತೆ ಮಾಡಿ ಈ ಶಕುನಿಯ ಕುತಂತ್ರದ ವಿಷದ ಮಳೆಗೆ ಸಿಕ್ಕಿ ನಿನ್ನ ಸಾಮ್ರಾಜ್ಯವನ್ನು ಕೊಚ್ಚಿ ಹೋಗಲಿ ಮರುಳೆ. ಎಂದಿಗೆ ನಿನ್ನ ಪಟ್ಟದರಸಿಯಾದ ಭಾನುಮತಿಯು ಮಂಡೆಗೆದಿರಿ ಮುಂಡೆಯಾಗಿ ನಿನ್ನ ಮೃತ ದೇಹದ ಮೇಲೆ ಬಿದ್ದು ಎದೆಯೊಡೆದುಕೊಂಡು ಬೋಳಾಡಿ ಸಾಯುವಳು,
ಅಂದೇ ಶಕುನಿಗೆ ಆನಂದ, ಅಂದೇ ಶಕುನಿಗೆ ಪರಮಾನಂದ, ಅಂದೇ ಶಕುನಿಗೆ ಮಹದಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಈ ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವನಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವನಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಗಳ ಕೊಂದಿಸುವೆ, ಅವುಗಳ ರಣದಲ್ಲಿ ಬಲಿ ಕೊಡುವೆ. ಕೌರವ ಕೊರೆಗಳ ಕೊಂದಿಸುವೆ, ಅವುಗಳ ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ, ನಮ್ಮದೇ ಎಂದಿರಿ ನೀವಿನ್ನೋ. ತರ್ಪಣ ನೀಡುವೆ ಸೋದರರೇ, ನಮ್ಮದೇ ಎಂದಿರಿ ನೀವಿನ್ನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಂದಿಯ ನಾಡಿ ಆನಂದವನ ಹೊಂದುವೆನಾ. ನಿನ್ನ ವಿನಾಶಕ್ಕೆ ನಂದಿಯ ನಾಡಿ ಆನಂದವನ ಹೊಂದುವೆನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಈ ಕುರುಕ್ಷೇತ್ರದಿಂದ ಆನಂದ.
ಪರಮಾತ್ಮ ಶ್ರೀಹರಿ ಕಾಪಾಡು ತಂದೆ. ಪರಮಾತ್ಮ ಪದೋಮನ ಬನೆ ನಿನ್ನ ಪದ ಕೆರಗುವೆನಯ್ಯ. ವಾಸುದೇವ ಪದೋಮನ ಬನೆ ನಿನ್ನ ಪದ ಕೆರಗುವೆನಯ್ಯ. ಬಗಳದಿಂದಲಿ ಸಲಕೋ ಗಯ್ಯ. ಪದೋಮನ ಬನೆ ನಿನ್ನ ಪದ ಕೆರಗುವೆನಯ್ಯ. ಪರಮಾತ್ಮ ಏನ ಬೇಡಲಿ ನಿಲ್ಲ ದೀನದಯಾಕರ. ವಾಸುದೇವ ಏನ ಬೇಡಲಿ ನಿಲ್ಲ ದೀನದಯಾಕರ. ಮಾನಿತಿ ಮಾಧವ ಕರುಣಯ ತೋರೋ. ಮಾಲಿದ ಮಾಧವ ಕರುಣೆಯ ತೋರೋ. ಪದೋಮನ ಬನೆ ನಿನ್ನ ಪದ ಕೆರಗುವೆನಯ್ಯ. ವಾಸುದೇವ ಚಯನ ಕರುಣಾಭರಣ. ಕೃಷ್ಣ ತೀರಸಾಗರ ಚಯನ ಕರುಣಾಭರಣ. ಕಮಲದಳಾನಯನ ಲಕ್ಷ್ಮೀರಮಣ. ಕಮಲದಳಾನಯನ ಲಕ್ಷ್ಮೀರಮಣ. ದರ್ಶನವ ತೋರಯ ಕೃಷ್ಣ. ದರ್ಶನವ ತೋರಯ ಕೃಷ್ಣ. ಪದುಮನ ಬನೆ ನಿನ್ನ ಪದ ಕೆರಗುವೆನಯ್ಯ. ಬೌಳದಿಂದಲಿ ಕಾಯೋ ರಂಗಯ್ಯ. ಪದುಮನ ಬನೆ ನಿನ್ನ ಪದ ಕೆರಗುವೆನಯ್ಯ. ಕೃಷ್ಣ ಕೃಷ್ಣ ಎಲ್ಲಿ ಕೃಷ್ಣ? ಪರಮಾತ್ಮ ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಎಂದಿಗೆ ಮಹಾಮಹಿಮನು ನನ್ನ ಮಸ್ತಕದ ಮೇಲೆ ತನ್ನ ಹಸ್ತವನ್ನು ಹಿಡುವನೋ, ಯಾವ ಮಹಿಮಾಪುರುಷನನ್ನು ನೋಡಲು ಯೋಗಿಗಳು ಅನವರತವೂ ತಪವನ್ನು ಆಚರಿಸಿ ಬಳಲುತ್ತಿರುವರೋ, ಯಾವಾತನ ಮಂಗಳ ಸ್ವರೂಪವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಯಾವಾತನು ಸರ್ವ ಜೀವಿಗಳಿಗೂ ಆಧಾರನೋ, ಸರ್ವಕ್ಕೂ ಕರ್ತನೋ ಆಗಿರ್ತಕ್ಕಂಥ ಅಂತಹ ಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ ನಿನ್ನ ದರ್ಶನ ಭಾಗ್ಯವು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಜೀವವನ್ನು ಧರಿಸಿಕೊಂಡಿರುವೆನು. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಪರಮಾತ್ಮ ಮೊರೆ ಕೇಳಿದೆ ಬಾರಯ ಮೊರಗರಿ ಭಕ್ತರ ಮರೆಯಾಲಿಸಿ. ಶೌರೇ ಮೊರೆ ಕೇಳಿದೆ ಬಾರಯ ಮೊರಗರಿ ಭಕ್ತರ ಮರೆಯಾಲಿಸಿ. ಶೌರೇ
ವಾಸುದೇವ. ರುಕ್ಮಿಣಿ ಲೋಲ ವಾರಜಮಾಲ. ವಾಸುದೇವ. ರುಕ್ಮಿಣಿ ಲೋಲ ವಾರಜಮಾಲ ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ ವರ್ಣಿಸಲಕುದೇ. ಕೃಷ್ಣ ಕೃಷ್ಣ ವರ್ಣಿಸಲಕುದೇ ವರ್ಣಿಸಲಕುದೇ ನಿನ್ನಯ ಲೀಲಾ ನೀರಜಾಲೋಚನ ತರುಚನವಾತಾರ. ನೀರಜಾಲೋಚನ ತರುಚನವಾತಾರ. ಮರೆ ಕೇಳಿನೆ ಬಾರಯ ಪೋರ ಕರೆ ಭಕ್ತರ ಮರೆಯಾಲಿಸಿ ಚೌರೇ ಮರೆ ಕೇಳಿ ಬಾರಯ. ಎನ್ನ ಮರೆ ಕೇಳಿ ಬಾರಯ. ಎನ್ನ ಮರೆ ಕೇಳಿ ಬಾರಯ. ಇದರ ಪರಮಾತ್ಮ. ಕುಶಲವೇ ಭಕ್ತಗ್ರಣ್ಯ. ಪರಮಾತ್ಮ, ಈ ದೀನನ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವನ್ನಿಟ್ಟೆಯ. ತಮ್ಮ ಪಾದ ಧೂಳಿಯಿಂದ ನನ್ನ ಕುಟೀರವು ಪಾವನವಾಯಿತು. ಧನ್ಯನಾದೆನು ಕೃಷ್ಣ, ಧನ್ಯನಾದೆನು. ಇದರ ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನಂ ಬೋಲ್ವ. ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿರರಯದ ರಸ ಕೃಷ್ಣ. ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ. ನಮಸ್ತೆ ನಮಸ್ತೆ ನಮಸ್ತೆ. ವಾಸುದೇವ. ಬೆಳಗಿದೆ ಯಾಮನ ಮಂದಿರದಿ. ವಾಸುದೇವ. ಬೆಳಗಿದೆ ಯಾಮನ ಮಂದಿರದಿ. ಹರಸಿದೆಯ ಅಂಧಕಾರ ದಯದಿ. ಬೆಳಗಿದೆಯ ಮನ ಮಂದಿರದಿ. ಬಾಲಕಡಲೊಳು ಲೀಲೆಯಿಂದಾಡಿದ. ಬಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೇ ಬಂದೆಯ. ವಾಸುದೇವ.
ಮಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೇ ಬಂದೆಯ ಕಡುತಿಲೆಯಾದಾಯಿ ಜಡನ ತರನು ಹರಿಯೇ. ಪರಮಾತ್ಮ ಕಡುತಿಲೆಯಾದಾಯಿ ಜಡನ ತರನು ಹರಿಯೇ. ಕಡುತಿಲೆಯಾದಾಯಿ ಜಡನ ತರನು ಹರಿಯೇ. ಕಡುಚಿಲೆಯಾದಾಯಿ ಜಡನ ತರೆದು ಹರಿಯೇ. ಕಡುಚಿಲೆಯಾದಾಯಿ ಜಡನ ತರೆದು ಹರಿಯೇ. ಭವ್ಯ ಮೋರೋತಿಯ ಮಾಡಿದೆಯ ಭವ್ಯ ಮೋರೋತಿಯ ಮಾಡಿದೆಯ. ಕರಳನ ಬರ ಕೆಳೆದೊರುಳ ಹಿರಣ್ಣನ ಕರುಳನು ಕೊರಳೊಳು ಧರಿಸಿದೆಯ. ಕರಳನ ಮರ ಕೆಳೆದೊರುಳ ಹಿರಣ್ಣನ ಕರುಳನು ಕೊರಳೊಳು ಧರಿಸಿದೆಯ. ಕರಿಯ ಮರ ಕೇಳಿ ಅರಿಯ ತಾಬಲ್ ಮಕರಿಯ ತೆರೆಯಲು ಬಿಡಿಸಿದೆಯ. ಕರಿಯ ಮರೆ ಕೇಳಿ ಹರಿಯ ತಾಬಲ್ ಮಕರಿಯ ತೆರೆಯಲು ಬಿಡಿಸಿದೆಯ. ಹೊನ್ನನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ನೆನೆಯು. ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ದಣಿದು ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವುದರ? ಪರಮಾತ್ಮ ವಿದುರ, ಸಕಲ ಲೋಕಗಳನ್ನು ತಮ್ಮ ಹೃದಯದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ವಸ್ತುಗಳನ್ನು ಪರಿಪಾಲಿಸುತ್ತಿರುವ ತಮಗೆ ಅನುರೂಪನಾದ ನಾನು ಏನು ತಾನೇ ಕೊಡಬಲ್ಲೆ ಪರಮಾತ್ಮ? ವಿದುರ, ನಾನೇನೋ ಕಾರ್ಯಾರ್ಥಕವಾಗಿ ಆ ದುರ್ಯೋಧನನ ರಾಜ್ಯಸಭೆಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಗೆ ಎಳೆತಂದಿತು. ವಿದುರ, ನೀನೇನು ಸಾಮಾನ್ಯನೇ? ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ವಿದುರ, ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ವಾಸುದೇವ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ವಿದುರ, ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಪೋದರು ಮನ ಈತಲೆ ಬಾರ್ಪುದು. ಎತ್ತ ಪೋದರು ಮನ ಈತಲೆ ಬಾರ್ಪುದು. ಶಕ್ತನೆನ್ ಎನಿಸಿಹ ವಿದುರ, 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 ಶಕ್ತನೆಂದೆನಿಸಿಹ ಮತ್ತ ಸುಯೋಧನ. ಶಕ್ತನೆಂದೆನಿಸಿಹ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನ. ವಿದುರ, ವಾಸುದೇವ ಭಕ್ತನೆ ನಿನಗಿಂತ ಉತ್ತಮನೆ ನಿಪನ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಪರಮಾತ್ಮ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು
ಕಾಮ ಕ್ರೋಧಾದಿಗಳಿಗೆ ಎಡೆಯನ್ನು ಕೊಡದೆ ಕೇವಲ ಗೋಮಾತೆ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯೂ ನನಗೆ ತಿಳಿಯಿದೆ ವಿದುರ. ನನಗೆ ಬಹಳ ಆಶವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಏನೆಂದು ಹೇಳಿ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ? ಗೋಮಾತೆ ಕ್ಷೀರವೇ ವಿದುರ, ನನಗೆ ಅತ್ಯಂತ ಪ್ರಿಯವಾದ ಆಹಾರ ಅದಲ್ಲವೇ? ನಾನು ಬಾಲ್ಯಲ್ಲಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಗೆ ಹೋಗುತ್ತಿರಲಿವೆ. ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯೋ ಅಬ್ಬಾ ಈಗಲೂ ಸೌದೆಂತಿದೆ. ಭಕ್ತನ ಕುಚೇಲನು ಭಕ್ತಿಯಿಂದ ತಂದ ಅಮೃತ ಸಮಾನವಾದ ಅವಲಕ್ಕಿ ಸಾರವು ಈಗಲೂ ಸವಿದಂತಿದೆ ವಿದುರ. ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾಗಿರುವುದು. ಎಲ್ಲಿ ಆ ಕ್ಷೀರವನ್ನೇ ಕೊಡು. ಏಕೆ ವಿದುರ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ, ಇದ್ದ ಕ್ಷೀರವನ್ನು ತಮಗೆ ಅರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನು. ಏನು ನನಗರ್ಪಿತವಾದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕಲ್ವಲ್ಲಿ? ಎಲ್ಲಿ ಕ್ಷೀರವನ್ನು ಕೊಡು, ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ನೋಡಿದೀಯಾ ವಿದುರ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನಯ್ಯ ನೀನು? ಪರಮಾತ್ಮ, ಆ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ನಾಲಿಗೆಯೂ ಸಹ ನೆನೆಯುವಂತಿಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ? ನೋಡುತ್ತಾ ಇರುವುದರ ವಿದುರ, ಪರಮಾತ್ಮ, ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ನಿನ್ನ ಮನೆಯಲ್ಲಿ ಇಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಪರಮಾತ್ಮ, ಧನ್ಯನಾದೆನು ಪರಮಾತ್ಮ. ಬ್ರಹ್ಮಾಂಡದೀಶೋ ಭುವಿಯೋಳ್ ಭಕ್ತ ಪರಿಪಾಲಿತೋ ಸಪ್ತಾದಿ ಮುನಿ ವಂದಿತೋ ದಾನವ ಕುಲ ವಿನಾಚಿತೋ ದಾನವ ಕುಲ ವಿನಾಶಿತೋ ಸಾಗರಾಚಯನ ಚಿರ ಸಾಗರಾಚಯನ ಮುರಳೀಧರ ಕರುಣಾಕರ ಪಾಲಿತೇ ಶೇಖರ ಮುರಳೀಧರ ಕರುಣಾಕರ ಪಾಲಿಸೇ ಶೇಖರ ಸಾಗರ ಜಯನ ಚಿರ ಸಾಗರ ಜಯನ ವಾಮನ ರೂಪದ ಬಲಿಕರ ನಿನ್ನ ನಾಮ ವಿಧೇಯವೇ ಬಲು ಹಮರ ವಾಮನ ರೂಪದ ಬಲಿಕರ ನಿನ್ನ ನಾಮ ವಿಧೇಯವೇ ಬಲು ಹಮರ ಪಾಮರ ನೋಡುನೇ ಕರುಣೆಯ ತೋರಿ ವಾಸುದೇವ ಪಾಮರ ನೋಡುವುದೇ ಕರುಣೆಯ ತೋರಿ ತಾಮದ ನೀಡಿದ ದಾಮೋದರ ಸಾಗರ ಜಯನ ಚಿರ ಸಾಗರ ಜಯನ ಮುರಳೀಧರ ಕರುಣಾಕರ ಪಾಲಿಸೇ ಶೇಖರ ಶ್ರೀಧರ ಕರುಣಾಕರ ಪಾಲಿಸೇ ಶೇಖರ ಸಾಗರ ಜಯನ ಚಿರ ಸಾಗರ ಜಯನ ಪರಮಾತ್ಮ, ಇದರ ಕ್ಷೀರಸಾಗರ ಸೇನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ
ಧನ್ಯರು ಪರಮಾತ್ಮ. ತಾವು ಈಗ ಎಲ್ಲಿಗೆ ದಯಮಾಡಿಸುತ್ತಿರುವಿರಿ ಪರಮಾತ್ಮ? ಇದರ ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಆ ದುರ್ಯೋಧನನ ರಾಜ್ಯಸಭೆಗೆ ಹೋಗಲು ಬಂದಿರುವೆನು ಪರಮಾತ್ಮ. ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರ ರಕ್ಷಕನೆಂಬ ಬಿರುದನ್ನು ಪಡೆದೆ. ಆ ಪಾಂಡವರನ್ನು ಕಾಪಾಡುವ ಭಾರ ತಮ್ಮದಾಗಿರುವುದು ಪರಮಾತ್ಮ. ಬಿಡಲಾರೆ ಕೇಳುವಿದುರ ಧರ್ಮವ ಅದಗೆಡಿಸುವರನ್ನು ಸದೆ ಪಡೆಯದೆನ ಬಿಡಲಾರೆ ಕೇಳುವಿದುರ ಸುತಯ ಸುತರು ಸದ್ಮಾರ್ಗದೊಳಿರಲು ಅತಿವೆತೆಯೇಟರು ಕುರು ನಂದನರು ವಿದುರ ಪರಮಾತ್ಮ ಸುತರು ಸದ್ಮಾರ್ಗದೊಳಿರಲು ಅತಿವೆತೆಗೇಟರು ಕುರು ನಂದನರು ಸತ್ಯವಂತರಿಗೆ ಸ್ಥಿರವಲ್ಲವೇ ಕೇಳು ಸತ್ಯವಂತರಿಗೆ ಸ್ಥಿರವಲ್ಲವೇ